ಇರಾನ್ ಕಸ್ಟಡಿಯಲ್ಲಿರುವ ಭಾರತದ 22 ಹಡಗುಗಳ ಪೈಕಿ ಮತ್ತೆರಡು ಬೃಹತ್ ಎಲ್ಪಿಜಿ ಹಡಗುಗಳಿಗೆ ಇರಾನ್ ಸರ್ಕಾರ ಈಗ ಹಸಿರು ನಿಶಾನೆ ತೋರಿಸಿದೆ. ಅಷ್ಟೇ ಅಲ್ಲ, ಈ ಹಡಗುಗಳು ಸುರಕ್ಷಿತವಾಗಿ ಭಾರತಕ್ಕೆ ಮರಳಲು ಇರಾನ್ ಎಲ್ಲಾ ರೀತಿಯ ಸಹಕಾರ ನೀಡುತ್ತಿದೆ. ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯ ಅಂಶವೆಂದರೆ ಟೋಲ್ ಶುಲ್ಕದ ವ್ಯತ್ಯಾಸ. ವಿಶ್ವದ ಬೇರೆ ಯಾವುದೇ ದೇಶದ ಹಡಗು ಈ ಹಾದಿಯಲ್ಲಿ ಸಂಚರಿಸಬೇಕೆಂದರೆ ಅಂತಾರಾಷ್ಟ್ರೀಯ ನಿಯಮದಂತೆ ಸುಮಾರು 18 ಕೋಟಿ ರೂಪಾಯಿಗಳಷ್ಟು ಭಾರಿ ಮೊತ್ತದ ಟೋಲ್ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಇದು ಪ್ರತಿ ಹಡಗಿನ ಕಡ್ಡಾಯ ನಿಯಮ. ಪ್ರಧಾನಿ ನರೇಂದ್ರ ಮೋದಿಜಿಯವರ ಬಲಿಷ್ಠ ವಿದೇಶಾಂಗ ನೀತಿ ಮತ್ತು ಇರಾನ್ ಜೊತೆಗಿನ ಸ್ನೇಹ ಸಂಬಂಧದ ಫಲವಾಗಿ ಭಾರತದ ಈ ಹಡಗುಗಳಿಗೆ ಯಾವುದೇ ಟೋಲ್ ಇಲ್ಲದೆ, ಅಂದರೆ ಸಂಪೂರ್ಣ ಉಚಿತವಾಗಿ ಹಾದು ಹೋಗಲು ಇರಾನ್ ವಿಶೇಷ ಅವಕಾಶ ಮಾಡಿಕೊಟ್ಟಿದೆ. ಇದು ಕೇವಲ ಹಣ ಉಳಿತಾಯದ ವಿಚಾರವಲ್ಲ ಸ್ನೇಹಿತರೆ, ಇಡೀ ವಿಶ್ವವೇ ಬೆರಗಾಗುವಂತೆ ಭಾರತ ಸಾಧಿಸಿರುವ ಜಾಗತಿಕ ಗೌರವದ ಸಂಕೇತ. ಅರಬ್ ದೇಶಗಳು ಮತ್ತು ಇರಾನ್ ನಡುವೆ ಎಷ್ಟೇ ಬಿಗುವಿನ ಪರಿಸ್ಥಿತಿ ಇದ್ದರೂ ಭಾರತದ ಜೊತೆಗಿನ ಸಂಬಂಧವನ್ನು ಇರಾನ್ ಗೌರವಿಸಿದೆ ಎಂದರೆ ಅದು ಮೋದಿ ಸರ್ಕಾರದ ಅಪ್ರತಿಮ ಯಶಸ್ಸು. ಸುದ್ದಿ ವಾಚಕ, ಭಾರತದ ಈ ಮಹಾನ್ ರಾಜತಾಂತ್ರಿಕ ವಿಜಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಜಾಗತಿಕ ಮಟ್ಟದ ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮತ್ತು ಹೆಮ್ಮೆಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.